ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದ ಪತ್ರದ ನಂತರದ ಬೆಳವಣಿಗೆಯ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಇದೆ. ಅದೇ ವರದಿಯೊಂದಿಗೆ ಶುರು ಮಾಡೋಣ. ಇವತ್ತೊಂದು ಕುತೂಹಲ ಇತ್ತು, ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆಗೆ ಬರುತ್ತಾ ಅಂತ. ಬಂತು. ಪ್ರಿಯಾಂಕ್ ಖರ್ಗೆ ಅವರು ಪ್ರಸ್ತಾಪಿಸಲಿಲ್ಲ, ಸ್ವತಃ ಮುಖ್ಯಮಂತ್ರಿಗಳೇ ಪ್ರಸ್ತಾಪಿಸಿದರು. ಎಐಸಿಸಿ ಅಧ್ಯಕ್ಷರ ಪುತ್ರನ ಪತ್ರ ಅದು. ಮುಖ್ಯಮಂತ್ರಿಗಳೇ ಪ್ರಸ್ತಾಪಿಸಿದ್ರು. ಜೋರು ಚರ್ಚೆ ಆಯಿತು. RSSನವ್ರಿಗೆ ಹಿಂಗೆಲ್ಲ ಚಟುವಟಿಕೆಗಳನ್ನು ಮಾಡೋದಕ್ಕೆ ಬಿಡಬಾರ್ದು ಅಂತ ಕೆಲವರು ಹೇಳಿದ್ರು. ಇನ್ನು ಕೆಲವರು ಲೀಗಲಿ ಸಮಸ್ಯೆ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ನಾಳೆ RSSನ ಚಟುವಟಿಕೆಗಳಿಗೆ ನಿರ್ಬಂಧ ಅಂತ ಆದೇಶ ಹೊರಡಿಸಿ RSS ಕಡೆಯಿಂದ ಯಾರೋ ಕೋರ್ಟಿಗೆ ಹೋಗಿ ಕೋರ್ಟ್ನಲ್ಲಿ ಬೈಸ್ಕೊಂಡು ಬರೋ ಹಂಗಾಗಬಾರ್ದು, ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳಿ ಅಂತ. ಅಲ್ಲಿ HK ಪಾಟೀಲ್ರಿದ್ದಾರೆ, ಕಾನೂನು ಸಚಿವರು. ಹಾಗೆಲ್ಲ ಸಮತೋಲನ ತಪ್ಪುವುದಿಲ್ಲ ಅವರು. ಅಂತಿಮವಾಗಿ ನಿರ್ಧಾರ ಆಯಿತು. ಆ ನಿರ್ಧಾರದಲ್ಲಿ RSS ಅಂತ ಹೆಸರೇ ಹೇಳೋದು ಬೇಡ ಅಂದ್ಕೊಂಡ್ರು. RSS ಅಂತ ಹೇಳೋದು ಬೇಡಪ್ಪ, ಸರ್ಕಾರಿ ಜಾಗಗಳಿರ್ತವೆ, ಶಾಲೆಯ ಮೈದಾನ, ಸರ್ಕಾರದಿಂದ ಅನುದಾನ ಪಡೆದುಕೊಳ್ಳುತ್ತಾ ಇರುವವರು ನಡೆಸ್ತಾ ಇರುವ ಶಾಲೆ ಕಾಲೇಜುಗಳ ಗ್ರೌಂಡ್ಗಳು, ಪುರಾತತ್ವ ಇಲಾಖೆಯ ಆಸ್ತಿಗಳು, ಮುಜರಾಯಿ ಇಲಾಖೆಯ ದೇವಸ್ಥಾನದ ಜಾಗಗಳು. ಈ ಜಾಗಗಳಲ್ಲಿ ಖಾಸಗಿಯವರು ಏನೇ ಚಟುವಟಿಕೆ ಮಾಡದಿದ್ದರೂ ಪ್ರಯರ್ ಪರ್ಮಿಷನ್ ತಗೋಬೇಕು ಅಂತ ಆದೇಶ ಹೊರಡಿಸೋಣ ಅನ್ನುವ ನಿರ್ಧಾರ ತೆಗೆದುಕೊಂಡ್ರು. RSSನವರು ಅಂತಲ್ಲ, ಯಾರೇ ಖಾಸಗಿಯವರು ಯಾರೇ ಇದ್ರು ಪರ್ಮಿಷನ್ ತಗೊಳ್ಳಿ ಅಂತ. ಇಂಥದ್ದೊಂದು ನಿಯಮವನ್ನು ರೂಪಿಸುವ ನಿರ್ಧಾರ ಆಯಿತು. ನಿಯಮ ರೂಪಿತ ಆಗಬೇಕೀಗ, ನಿಯಮ ರೂಪಿತ ಆಗಬೇಕು. ಕೇರಳದಲ್ಲಿ ಏನು ಮಾಡಿದ್ದಾರೆ, ತಮಿಳಿನಲ್ಲಿ ಏನು ಮಾಡಿದ್ದಾರೆ, ಆ ವಿವರಗಳನ್ನು ನಾನು ತಗೋಬೇಕು ಅನ್ನೋದರ ಎಲ್ಲ ಡೀಟೇಲ್ಸನ್ನು ತಗೊಂಡು ಎಲ್ಲದರ ಆಧಾರದ ಮೇಲೆ ಲೀಗಲಿ ಏನು ಸಮಸ್ಯೆ ಮಾಡಿಕೊಳ್ಳದೇ ಇರುವ ರೀತಿಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾವುದೇ ಖಾಸಗಿ ಸಂಘ ಸಂಘಟನೆ ಪರ್ಮಿಷನ್ ತಗೊಳ್ಳಿ ನೀವು ಅಂತ. ಇವು ಒಂದೊಂದು ಜಾಗನೂ ಹೇಳದ್ನಲ್ಲ, ಒಂದೊಂದು ಇಲಾಖೆ ಹಿಡಿತದಲ್ಲಿದ್ದಾವೆ. ಎಲ್ಲ ಇಲಾಖೆಗಳು ವರ್ಕೌಟ್ ಆಗಬೇಕೀಗ. ಫಾರ್ ಎಕ್ಸಾಂಪಲ್, ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಮಧು ಬಂಗಾರಪ್ಪನವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ಬರ್ತವೆ. ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಆವರಣ ರಾಮಲಿಂಗಾರೆಡ್ಡಿ ಅವರಿಗೆ ಬಂತು. ಹೀಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ತಮ್ಮ ತಮ್ಮ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಪರ್ಮಿಷನ್ನಿನ ಪ್ರಾಸೆಸ್ ಒಂದನ್ನು ಶುರು ಮಾಡ್ತಾರೆ. ಆಲ್ರೆಡಿ ಇರುವ ರೂಲೇ ಅದು. ಅನುಮತಿ ಇಲ್ಲದೆ ಪಥ ಸಂಚಲನ ಕವಾಯತುಗಳನ್ನು ಮಾಡಂಗಿಲ್ಲ. RSSನವ್ರಿಗೆ ಅಂತ ಹೇಳೋದಿಲ್ಲ. ಇದನ್ನ ಒಂದು ಕಡೆ ಸೇರ್ಕೊಳ್ಳೋದು, ಪ್ರತಿದಿನ ಪ್ರಾರ್ಥನೆ ಮಾಡಂಗಿಲ್ಲ. ಪ್ರತಿ ಕಾರ್ಯಕ್ರಮಕ್ಕೂ ನೀವು ಕಡ್ಡಾಯವಾಗಿ ಅನುಮತಿ ತಗೊಳ್ಳಿ. ನಿಯಮ ಮೀರಿದ್ರೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂಥ ಪ್ರಾವಿಷನನ್ನು ಕೊಡ್ತಾರೆ. ಮೊದಲನೇ ಸಲ ನಿಯಮ ಮೀರಿದರೆ 2 ವರ್ಷ ಜೈಲು, 50,000 ದಂಡ. ಎರಡನೇ ಸಲ ನಿಯಮ ಮೀರಿದರೆ 3 ವರ್ಷ ಜೈಲು, 1 ಲಕ್ಷ ದಂಡ. ಆಮೇಲೂ ನಿಯಮಗಳನ್ನು ಮೀರಿದರೆ 1 ದಿನಕ್ಕೆ 5,000 ರೂಪಾಯಿ ದಂಡ ಹಾಕುವ ಈ ರೀತಿಯಾದಂಥ ಆಲೋಚನೆಗಳು ಸರ್ಕಾರದ ಮಟ್ಟದಲ್ಲಿ ಇದಾವಂತೆ. ಹಾಗೆ ಮಾಡುವ ಮೂಲಕ RSSನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬಹುದಾ ಅನ್ನುವ ಪ್ರಯತ್ನ. ಈಗ ಪಥಸಂಚಲನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಮಿಳುನಾಡಿನಲ್ಲೂ ಆಗಿದೆ, ಕೇರಳದಲ್ಲೂ ಆಗಿದೆ. ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲ ಅನ್ನೋತಪ್ಪ. ಅವ್ರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಮೆರಿಟ್ಸನ್ನು ಕನ್ಸಿಡರ್ ಮಾಡಿ ಪರ್ಮಿಷನ್ ಕೊಡಿ ಇವರಿಗೆ, ಕೊಡಬೇಡಿ ಇವರಿಗೆ ಹೇಳ್ತಾರೆ. ಕರ್ನಾಟಕದಲ್ಲೂ ಇನ್ನು ಮುಂದೆ ಅದು ನೋಡೋದಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ. ಇದು ಏನಾಗುತ್ತೆ? ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆ ಕಾಲೇಜು, ನಾನು ಜಾಗಗಳು ಹೇಳಿದ್ನಲ್ಲ, ಅಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕು ಅನ್ನೋರು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕೋದು ಕಡ್ಡಾಯ ಮಾಡ್ತಾರೆ, ಕಂಪಲ್ಸರಿ ಮಾಡ್ತಾರೆ. ಅರ್ಜಿ ಹಾಕೋದಪ್ಪ, ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾರೆ ರೀ ಪರ್ಮಿಷನ್ನು. RSSನವ್ರು ಅರ್ಜಿ ಕನ್ಸಿಡರ್ ಮಾಡ್ತಿದ್ದೀವಿ, ಇರಿ ನೋಡೋಣ ಅಂಥೇಳಿ ಇಟ್ಕೋತಾರೆ. ಹಿಂಗಾಗ್ತಾ ಹೋಗುತ್ತಿದ್ದು. ಸೂಕ್ಷ್ಮ ಸ್ಥಳಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ಮಾಡಬಾರ್ದು ಅನ್ನುವ ನಿಯಮವನ್ನೇನೋ ತರ್ತಾರಂತೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ಟು ಇಷ್ಟೆಲ್ಲ ನಿರ್ಧಾರಗಳನ್ನು ಇವತ್ತು ತಗೊಂಡು ಅಂತಿಮವಾಗಿ ನಿಯಮ ರೂಪಿತ ಆಗಬೇಕು. HK ಪಾಟೀಲ್ರು ಮಾತಾಡಿದ್ರಲ್ಲ, ಅದನ್ನು ಕೇಳಿಸ್ಕೊಳ್ಳಿ.
ನೋಡಿ, ಈಗ ನೀವು ಹೇಳ್ದಂಗೆ ಹಲವಾರು ನಿಯಮಗಳು ನಮ್ಮಲ್ಲೇ ಇದೆ. ಇಲಾಖೆವಾರು ನಿಯಮಗಳು ಏನು ನಾವು ಹೊರಡಿಸಿದ್ದೇವೆ. ಹೋಮ್ ಡಿಪಾರ್ಟ್ಮೆಂಟಲ್ಲಿದೆ, ಸಾಕಷ್ಟು ನಿಯಮಗಳು ಕಾಯ್ದೆಗಳು ಆಗಲೇ ಇದೆ. ಆದರೆ ಎಲ್ಲ ಬೇರೆ ಬೇರೆ ಕಡೆ ಇತ್ತು. ಈಗ ಉದಾಹರಣೆಗೆ 2013 ಜಗದೀಶ್ ಶೆಟ್ಟರ್ ಅವರೇ ಮುಖ್ಯಮಂತ್ರಿಗಳಿದ್ದಾಗ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಣ ಚಟುವಟಿಕೆ ಮಾತ್ರ ನಡೆಸಬೇಕು, ಬೇರೆ ಸಂಘಟನೆಗಳಿಗೆ ಅವಕಾಶ ಇಲ್ಲ, ಚಟುವಟಿಕೆಗಳಿಗೆ ಅವಕಾಶ ಇಲ್ಲ ಅಂತ ಅವರೇ ಹೇಳಿರೋದು. ಹೌ ಟು ಯೂಟಿಲೈಸ್ ಪಬ್ಲಿಕ್ ಸ್ಪೇಸಸ್ಸು, ರೋಡ್ಸು, ಅವೆಲ್ಲನೂ ಕೂಡ ಒಂದು ಸಮಗ್ರವಾದಂಥ ಒಂದು ಕಾನೂನು ತರ್ತೀವಿ. ಅದರಲ್ಲಿ ನೀವು ಯಾರೇ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಸಂಘಟನೆಗಳಿರ್ಬೋದು, ಪಕ್ಷಗಳಿರ್ಬೋದು, ನೀವೇನೇ ಮಾಡಬೇಕಂದ್ರೂ ಕೂಡ ನೀವು ಪರ್ಮಿಷನ್ ತಗೊಳ್ಳಿ, ಕಾರಣಗಳು ಕೊಡಿ, ಉದ್ದೇಶಗಳು ಕೊಡಿ. ಅದು ಈಗ ನಾಳೆ ನಾನೇ ಒಂದು 1000 ಜನ ತಗೊಂಡು ಮಾರ್ಚ್ ಪಾಸ್ಟ್ ಮಾಡ್ತೀನಿ, ಲಾಠಿಗಳು ಇಟ್ಕೊಳ್ತೀನಿ ಅಂತ ಹೇಳಿದ್ರೆ ಪರ್ಮಿಷನ್ ಸಿಗುತ್ತಾ ನನಗೆ? ಅವರೇನು ವಿಶೇಷ ನಾಗರಿಕರು ಅಲ್ಲ, ಏನು ಸಂವಿಧಾನದ ಅಡಿನಲ್ಲಿ ಅವರು ಬರ್ತಾರಲ್ಲ. ಸೊ ಹೂ ಎವರ್ ಇಟ್ ಈಸ್, ವೆದರ್ ಇಟ್ ಈಸ್ ಮೀ, ಯು ಆರ್ ದೆಮ್. ಸರ್, ಈಗ ನಾನು ಯಾವುದೋ ಒಂದು ಬಳಗ ನಡೆಸ್ತೀನಿ, ಯಾವುದೋ ಒಂದು ನಮ್ಮ ಸಮಾಜ ಹೆಸರಲ್ಲಿ ಬಳಗ ನಡೆಸ್ತೀನಿ. ಈಗ ನಾನೇನೋ ಒಂದು ನಾಳೆ ರೋಡ್ ಮೇಲೆ ಫಂಕ್ಷನ್ ಮಾಡಬೇಕು ಅಂತೀನಿ, ಅದಕ್ಕೆ ಪರ್ಮಿಷನ್ ತೊಗೋಬೇಕಲ್ಲ ನಾನು. ಯಾಕೆ ನಾನು ಇದು ಅದರಿಂದ ನಾವು ಅಕ್ಕಪಕ್ಕದವ್ರಿಗೆ ಏನಾದರೂ ತೊಂದರೆ ಆಗುತ್ತಾ, ಟ್ರಾಫಿಕ್ಕಿಗೆ ತೊಂದರೆ ಆಗುತ್ತಾ, ಅಥವಾ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗುತ್ತಾ ನೋಡಬೇಕಲ್ಲ. ಈ ಸುಮ್ಮನೆ 100 ಜನ ಬರೋದು, ಟೋಪಿ ಹಾಕ್ಕೊಂಡು ಲಾಠಿ ಹಿಡ್ಕೊಂಡು ನಮ್ಮ ಪೊಲೀಸವರು ಎಲ್ಲ ಕೆಲಸ ಬಿಟ್ಟು ಅವರಿಂದ ಹೋಗ್ಬೇಕಾ? ಯಾಕೆ? ಗೌರ್ಮೆಂಟ್ ಜಾಗದಲ್ಲಿರ್ಬೋದು, ಇನ್ಸ್ಟಿಟ್ಯೂಷನ್ದಲ್ಲಿರ್ಬೋದು, ಅನುದಾನಿತ ಇನ್ಸ್ಟಿಟ್ಯೂಷನ್ ಇರ್ಬೋದು, ಏನು ಮಾಡಿದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಿ. ಸರ್ಕಾರ ಸಂಬಂಧಿಸಿದವರಿಗೆಲ್ಲ ಸರ್ಕಾರಿ ಆದೇಶ ಹೊರಡಿಸಿ ಸಾರ್ವಜನಿಕ ಆಸ್ತಿ, ಸಾಂಸ್ಥಿಕ ಆಸ್ತಿ, ಆಲ್ ಎವ್ರಿಥಿಂಗ್ ಅನುಮತಿ ಪಡೆದು ಮಾಡಬಹುದು. ರಾಜ್ಯ ಸರ್ಕಾರ ನಿರ್ಣಯ ಮಾಡಿರ್ತಕ್ಕಂಥದ್ದು ಇಂಥವ್ರನ್ನೇ ಅಂತೇಳಿ ಇಟ್ಕೊಂಡ್ರಂಗಿಲ್ಲ. ಯಾರು ಹೆಚ್ಚು ಅವರು ವೈಲೇಟ್ ಮಾಡ್ತಿದ್ರು ಅಂದರೆ ಅವ್ರಿಗೆ ಸಹಜವಾಗಿ ನೀವು ಹೇಳ್ದಂಗೆ ಆಗ್ಬೋದು. ವೈಲೇಟ್ ಯಾರು ಮಾಡೋದಲ್ಲ ಅವ್ರಿಗೆ ಸಂಬಂಧ ಬರೋದಿಲ್ಲ. ಇದು ಪ್ರಿಯಾಂಕ ಖರ್ಗೆ ಅವರ ಒಂದು ಪತ್ರದ ಮೇಲೆ ಆದಂತಹ ಆಕ್ಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.